ಹಾಯ್ ಗೈಸ್, ವೆಲ್ಕಮ್ ಟು NS ಕ್ರಿಯೇಷನ್ಸ್ ಅವನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇತ್ಸಲ್ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯ ಒಂದು ಲೈಟ್ ಬಟರ್ಫ್ಲೈ ಫೋಟೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂಥದ್ದು. ಈ ರೀತಿಯ ಒಂದು ಟ್ರೆಂಡಿಂಗ್ ಫೋಟೋ ಎಡಿಟಿಂಗ್ನ ನೀವು ಕೂಡ ನಿಮ್ಮ ಒಂದು ಸ್ನ್ಯಾಪ್ಶೀಟ್ ಅಪ್ಲಿಕೇಶನ್ ಪ್ಲೇಸ್ಟೋರ್ನಲ್ಲಿ ಸಿಗುವಂಥ ಸ್ನ್ಯಾಪ್ಶೀಟ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಎಡಿಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಅಂದರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಸ್ನ್ಯಾಪ್ಶೀಟ್ ಅಪ್ಲಿಕೇಶನ್ ಟ್ಯಾಪ್ ಎನಿವೇರ್ ಅಂತ ಇರುತ್ತೆ. ಇಲ್ಲಿ ನೀವು ಎಲ್ಲಾದರೂ ಟ್ಯಾಪ್ ಮಾಡಿದ್ರು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆಗಿದ ನಂತರ ಎಡಿಟ್ ಮಾಡೋದಕ್ಕೆ ಯಾರು ಫೋಟೋ ಯೂಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವ್ರ ಫೋಟೋನ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಪೆನ್ಸಿಲ್ ಐಕನ್ ಇರುತ್ತೆ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ರೈಟ್ ಸೈಡು. ಕ್ಲಿಕ್ ಮಾಡಿದ ನಂತರ ಟ್ಯೂನ್ ಇಮೇಜ್ ಅಂತ ಟಾಪಲ್ಲಿ ಫಸ್ಟ್ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯೂನ್ ಇಮೇಜ್ ಮೇಲೆ ನೀವು ಟ್ಯಾಪ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಆಪ್ಷನ್ಸ್ಗಳು ಯಾವುದು ಕೂಡ ಕಾಣಿಸಲ್ಲ. ಜಸ್ಟ್ ಟ್ಯಾಪ್ ಮಾಡಿಬಿಟ್ಟು ರೈಟ್ ಸೈಡಿಗೆ ಸ್ವೈಪ್ ಮಾಡಿದ್ರೆ ಬ್ರೈಟ್ನೆಸ್ ಪ್ಲಸ್ ಸೈಡಿಗೆ ಹೋಗುತ್ತೆ. ಟ್ಯಾಪ್ ಮಾಡಿಬಿಟ್ಟು ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡಿದ್ರೆ ಬ್ರೈಟ್ನೆಸ್ ಮೈನಸ್ ಆಗುತ್ತೆ. ಓಕೆನಾ? ಇಲ್ಲಿ ಬ್ರೈಟ್ನೆಸ್ಸನ್ನು ಪ್ಲಸ್ ಸೈಡಿಗೆ 30ಗೆ ನಿಲ್ಲಿಸ್ಕೊಳ್ಳಿ. ಇದೊಂದು ಆಪ್ಷನ್ ಆಯಿತು ಅಂತಂದರೆ, ಬೇರೆ ಬೇರೆ ಆಪ್ಷನ್ಸ್ಗಳು ನಿಮಗೆ ಶೋ ಆಗಬೇಕು ಅಂದರೆ ಪಿಕ್ಚರ್ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇದನ್ನು 30 ನಿಲ್ಲಿಸಿದ ನಂತರ ಪಿಕ್ಚರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸ್ವೈಪ್ ಮಾಡಬೇಕಾಗುತ್ತೆ ಟಾಪಿಗೆ. ಆವಾಗ ನಿಮ್ಗೆ ಈ ರೀತಿ ಆಪ್ಷನ್ಸ್ಗಳು ಶೋ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಸ್ಯಾಚುರೇಷನ್ ಅಂತ ಇರುತ್ತೆ ನೋಡಿ. ಸ್ಯಾಚುರೇಷನ್ ಹತ್ರ ನಿಲ್ಲಿಸ್ಕೊಳ್ಳಿ. ಸ್ಯಾಚುರೇಷನ್ ಹತ್ರ ನಿಲ್ಲಿಸ್ಕೊಂಡ ನಂತರ ಇದನ್ನು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ. ಅಂದರೆ -30ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಇನ್ನು ಸ್ಯಾಚುರೇಷನ್ ಮತ್ತೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಅಪ್ ಮಾಡಬೇಕಾಗತ್ತೆ. ಹೈಲೈಟ್ಸ್ ಹತ್ರ ನಿಲ್ಲಿಸ್ಕೊಬೇಕಾಗತ್ತೆ. ಹೈಲೈಟ್ಸನ್ನು ನೀವು ಪ್ಲಸ್ ಸೈಡು 30ಗೆ ಹೈಲೈಟ್ಸನ್ನು ನಿಲ್ಲಿಸ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸ್ವೈಪ್ ಮಾಡ್ತಿದ್ದೀನೋ ಅದೇ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ತುಂಬಾ ಸಿಂಪಲ್ ಇರುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಅಂದರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಷ್ಟೇ ಸ್ನ್ಯಾಪ್ಶೀಟು. ಬಟ್ ಬೆಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಟಾಪಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನೋಡಿ, ಸ್ಟಾಕ್ ಸಿಂಬಲ್ಲು. ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ವ್ಯೂ ಎಡಿಟ್ಸ್ ಅಂತ ಇರುತ್ತೆ. ವ್ಯೂ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಟ್ಯೂನ್ ಇಮೇಜ್ ಅಂತ ಇರುತ್ತೆ. ಟ್ಯೂನ್ ಇಮೇಜ್ ಹತ್ರ ಎಂಡಲ್ಲಿ ಒಂದು ಆರೋ ಮಾರ್ಕ್ ಇರುತ್ತೆ. ಅಲ್ಲಿ ಟ್ಯಾಪ್ ಮಾಡಿದ್ರೆ ಬ್ರಷ್ ಸಿಂಬಲ್ ಇರುತ್ತೆ. ಬ್ರಷ್ ಸಿಂಬಲ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಟ್ಯೂನ್ ಇಮೇಜು 100% ಇರುತ್ತೆ. ಫೋಟೋ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ವೈಟ್ ಆಗುತ್ತೆ ಅಂದರೆ ಒಂದು 75 ನಿಲ್ಲಿಸ್ಕೊಳ್ಳಿ. ಜಾಸ್ತಿ ಬ್ಲಾಕ್ ಕಲರಲ್ಲಿ ಇದೆ ಅಂದರೆ 100ಗೆ ನಿಲ್ಲಿಸ್ಕೊಳ್ಳಿ. ಫೇಸ್ ಬ್ಲಾಕ್ ಕಲರಲ್ಲಿ ಇದೆ ಅಂದರೆ 100ಗೆ ನಿಲ್ಲಿಸ್ಕೊಳ್ಳಿ. ಈ ರೀತಿ ಎನ್ಲೋಡ್ಸ್ ಮಾಡಿ ಸ್ಕಿನ್ ಎಲ್ಲೆಲ್ಲಿರುತ್ತೋ ಸ್ಕಿನ್ ಹತ್ರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಡ್ರಾ ಮಾಡಬೇಕಾಗತ್ತೆ. ಸ್ವಲ್ಪ ನಿಧಾನವಾಗಿ ನೀವೇನು ಮಾಡಬೇಕಾಗುತ್ತೆ, ಜಸ್ಟ್ ಸ್ಕಿನ್ನನ್ನು ನೋಡಿಕೊಂಡು ಡ್ರಾ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ಪೀಡ್ ಮಾಡ್ತಿದ್ದೀನಿ, ನೀವು ನೋಡ್ತಿರ್ಬೋದು. ಈ ರೀತಿ ನೀವು ಜಸ್ಟ್ ಸ್ಕಿನ್ನನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇನ್ನು ನೆಕ್ಸ್ಟು ನೀವೇನಾದರೂ ಬೇರೆ ಕಡೆ ಏನಾದರೂ ಡ್ರಾ ಆಗಿಬಿಟ್ಟಿದೆ ಅಂದರೆ ಇದನ್ನು ಮೈನಸ್ ಮಾಡ್ಕೊಳ್ಳಿ. ಇನ್ನು ಎಂಡಲ್ಲಿ ಆರೋ ಮಾರ್ಕ್ ಇರುತ್ತೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು 0ಗೆ ನಿಲ್ಲಿಸ್ಕೊಳ್ಳಿ. ಏನಾದರೂ ಸ್ಕಿನ್ ಬಿಟ್ಟು ಬೇರೆ ಕಡೆ ಏನಾದರೂ ಡ್ರಾ ಆಗಿದೆ ಅಂದರೆ ಎಡಿಟ್ ಮಾಡೋ ಟೈಮ್ನಲ್ಲಿ ಆಗುತ್ತೆ. ಎಂಥ ಎಕ್ಸ್ಪರ್ಟ್ಗಳಿಗಾದ್ರೂ ಕೂಡ ಈ ರೀತಿ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಜಾಸ್ತಿನೇ ಆಗುತ್ತೆ. ಸೊ ಅದನ್ನು 0ಗೆ ನಿಲ್ಲಿಸ್ಕೊಳ್ಳಿ. ಎಲ್ಲ ಕಂಪ್ಲೀಟ್ ಆಗಿದ ನಂತರ ಈ ರೀತಿ ಎರೇಸ್ ಮಾಡ್ಕೊಬೇಕಾಗುತ್ತೆ ನೀವು. ಓಕೆನಾ? ಇದು 100% ಇರೋದನ್ನ 0 ಮಾಡ್ಕೊಳ್ಳಿ. ಎರೇಸ್ ಮಾಡಿ. ಎರೇಸ್ ಮಾಡಿದ ನಂತರ ಇಲ್ಲಿ ನಿಮಗೆ ಟಿಕ್ ಮಾರ್ಕ್ ಇರುತ್ತೆ. ಈ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಸ್ಕಿನ್ ಕಲರೇ ಚೇಂಜ್ ಆಗಿದೆ. ಜಸ್ಟ್ ನಾವು ಸ್ಕಿನ್ಗೆ ಮಾತ್ರ ಅಪ್ಲೈ ಮಾಡಿದ್ದೀವಿ. ಲಾಂಗ್ ಪ್ರೆಸ್ ಮಾಡಿದ್ರೆ ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸುತ್ತೆ. ನೀವು ನೋಡ್ತಿರ್ಬೋದು ಸ್ಕಿನ್ ಫುಲ್ ವೈಟ್ ಆಗಿರುತ್ತೆ ನಮಗೆ. ಓಕೆನಾ? ಇನ್ನು ಲೆಫ್ಟ್ ಸೈಡ್ ನಿಮಗೆ ಆರೋ ಮಾರ್ಕ್ ಇರುತ್ತೆ. ಈ ಒಂದು ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇನ್ನು ನೆಕ್ಸ್ಟು ನಿಮಗೆ ಇಲ್ಲಿ ಪೆನ್ಸಿಲ್ ಐಕನ್ ಇರುತ್ತೆ. ಈ ಪೆನ್ಸಿಲ್ ಐಕನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ವಿಂಟೇಜ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವಿಂಟೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ 12ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲಾಸ್ಟ್ 12. ಮತ್ತು ಬ್ರೈಟ್ನೆಸ್ ಹತ್ರ ನಿಲ್ಲಿಸ್ಕೊಳ್ಳಿ. ಬ್ರೈಟ್ನೆಸ್ನ ಸೇಮ್ ಪಿಕ್ಚರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಲೆಫ್ಟ್ ಸೈಡಿಗೆ ನೀವು ಸ್ವೈಪ್ ಮಾಡಿದ್ರೆ ಅಂದರೆ ಮೈನಸ್ ಆಗುತ್ತೆ. ಇದು -30ಗೆ ನಿಲ್ಲಿಸ್ಕೊಳ್ಳಿ. ಮತ್ತು ಪಿಕ್ಚರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಟಾಪ್ಗೆ ಅಪ್ ಮಾಡಿದ್ರಿ ಅಂದರೆ ಆಪ್ಷನ್ಸ್ಗಳು ಶೋ ಆಗುತ್ತೆ. ಸ್ಯಾಚುರೇಷನ್ಗೆ ನಿಲ್ಲಿಸ್ಕೊಳ್ಳಿ. ಸ್ಯಾಚುರೇಷನ್ ನಿಲ್ಲಿಸ್ಕೊಂಡು ಇದನ್ನು ಕಂಪ್ಲೀಟ್ -100ಗೆ ನಿಲ್ಲಿಸ್ಕೊಳ್ಳಿ ಸ್ಯಾಚುರೇಷನ್. ಮತ್ತು ಲಾಂಗ್ ಪ್ರೆಸ್ ಮಾಡಿ ಸ್ಟೈಲ್ ಅಂತ ಇರುತ್ತೆ ನೋಡಿ, ಸ್ಟೈಲ್ ಹತ್ರ ನಿಲ್ಲಿಸ್ಕೊಳ್ಳಿ. ಸ್ಟೈಲ್ನ ಒಂದು +30ಗೆ ನಿಲ್ಲಿಸ್ಕೊಬೇಕಾಗುತ್ತೆ ನೀವು. ಈ ರೀತಿ ರೈಟ್ ಸೈಡಿಗೆ ಸ್ವೈಪ್ ಮಾಡ್ಕೊಳ್ಳಿ. ಮತ್ತು ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ವಿಂಟೇಜ್ ಅಂತ ಇರುತ್ತೆ ನೋಡಿ, ವಿಗ್ನೆಟ್ ಅಂತ. ವಿಗ್ನೆಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ವಿಗ್ನೆಟ್ ಡಿಫಾಲ್ಟ್ 30 ಇರುತ್ತೆ. 30ನೇ ಇರಲಿ. 30 ಇಲ್ಲ ಅಂದರೆ ನೀವು 30ಗೆ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ನಿಮಗೆ ಲೇಯರ್ ಆಪ್ಷನ್ ಇರುತ್ತೆ ನೋಡಿ, ಎಡಿಟ್ ಸ್ಟಾಕ್ ಅಂತ ಅಂದ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿ ವ್ಯೂ ಎಡಿಟ್ಸ್ ಅಂತ ಇರುತ್ತೆ. ವ್ಯೂ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ವಿಂಟೇಜ್ ಅಂತ ಇರುತ್ತೆ. ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಬ್ರಷ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ನಿಮಗೆ ಇನ್ವರ್ಟ್ ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಇನ್ವರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ವರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ ಕಲರ್ ನಮಗೆ ಶೋ ಆಗುತ್ತೆ. ಇನ್ನೇನು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಜಸ್ಟ್ ಎನ್ಲೋಡ್ಸ್ ಮಾಡ್ಕೊಳ್ಳಿ. ಎನ್ಲೋಡ್ಸ್ ಮಾಡ್ಕೊಳ್ಳಿ
ಮಾಡಿಕೊಂಡು ಸ್ಕಿನ್ನು ಮತ್ತು ಡ್ರೆಸ್ ಎರಡನ್ನೂ ಕೂಡ ನೀವೇನು ಮಾಡಬೇಕಾಗತ್ತೆ ಅಂದರೆ ಕಲರ್ನ ಎರೇಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಕಿನ್ನು ಮತ್ತು ಈ ಒಂದು ಡ್ರೆಸ್ ಮೇಲೆಗಡೆ ಏನೇನಿರುತ್ತೋ ಆ ಕಲರ್ನೆಲ್ಲವನ್ನು ಕೂಡ ಎರೇಸ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಸ್ಲೋ ಆಗಿ ಎರೇಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕಿನ್ ಮತ್ತು ಡ್ರೆಸ್ಸನ್ನು ಎರೇಸ್ ಮಾಡ್ತಿದ್ದೀನಿ ಮತ್ತು ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ನಾನು ಸ್ಕಿನ್ ಮಾತ್ರ ಎರೇಸ್ ಮಾಡ್ತೀನಿ, ಓಕೆನಾ. ಬಟ್ ನೀವು ಸ್ಕಿನ್ ಮಾತ್ರ ಎರೇಸ್ ಮಾಡಬಾರ್ದು, ಈ ಡ್ರೆಸ್ ಹತ್ರನೂ ಕೂಡ ಎರೇಸ್ ಮಾಡಿ, ಯಾಕೆಂದರೆ ಅದು ಹೈಲೈಟ್ ಆಗಿ ಕಾಣಿಸುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗುತ್ತೆ ಅಲ್ವಾ, ಸೊ ಅದು ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಡ್ರೆಸ್ನು ಕೂಡ ಮಾಡಿ. ನಂತರ ರೈಟ್ ಸೈಡ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ಜಸ್ಟ್ ಸ್ಕಿನ್ ಮಾಡಿರೋದ್ರಿಂದ ಸ್ಕಿನ್ ನಮ್ಗೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಿದೆ. ಡ್ರೆಸ್ನು ಕೂಡ ನೀವು ಎರೇಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಲೆಫ್ಟ್ ಸೈಡ್ ಆರೋ ಮಾರ್ಕ್ ಇರುತ್ತೆ, ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ. ನಂತರ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ನೀವು ಸ್ಕ್ರಾಲ್ ಮಾಡಿದ್ರಿ ಅಂದರೆ ಡಬಲ್ ಎಕ್ಸ್ಪ್ಲೋಸರ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಸಿಂಬಲ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ಗ್ಯಾಲರಿ ಓಪನ್ ಆಗುತ್ತೆ. ಈ ಒಂದು ಪೇಜ್ ನಿಮಗೆ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನೋಡಿ ನಿಮಗೆ, ಈ ಒಂದು ಆಪ್ಷನ್ನ ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಲೈಟ್ ಅಂತ ಇರುತ್ತೆ. ಲೈಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಬ್ಲಾಕ್ ಕಲರ್ ರಿಮೂವ್ ಆಗಿದ್ದು ಹೈಲೈಟ್ ಆಗುತ್ತೆ, ಓಕೆನಾ. ಮತ್ತೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಬಲ್ ಎಕ್ಸ್ಪ್ಲೋಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಂದು ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಫೈರ್ ಎಫೆಕ್ಟ್ದು ಇಮೇಜ್ ಕೊಟ್ಟಿರ್ತೀನಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಂಟ್ರಲ್ ಆಪ್ಷನ್ ಇರುತ್ತೆ ನೋಡಿ ಸ್ಟೈಲ್ ಅಂತ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಲೈಟನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ಅದು ಹೈಲೈಟ್ ಆಗಿ ಕಾಣಿಸುತ್ತೆ. ಫುಲ್ ಅದು ಕಲರ್ಸ್ಗಳೆಲ್ಲ ಹೈಲೈಟ್ ಆಗಬೇಕು ಅಂದರೆ ಇನ್ನೂ ಜಾಸ್ತಿ ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಟಾಪಲ್ಲಿ ನಿಮಗೆ ಈ ಒಂದು ಟ್ಯೂನ್ ಇಮೇಜ್ ಅಂತ ಇರುತ್ತೆ, ಟ್ಯೂನ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ಪಿಕ್ಚರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಬಾಟಮ್ಗೆ ತೊಗೊಬೇಕಾಗುತ್ತೆ. ಬಾಟಮಲ್ಲಿ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ವರ್ಮ್ತ್ ಅಂತ, ಇದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ +30ಗೆ ನಿಲ್ಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ಕಲರ್ಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಹೈಲೈಟ್ ಆಗುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಒಂದು ಬಟರ್ಫ್ಲೈ ಫೋಟೋ ಎಡಿಟಿಂಗ್ ನಮಗೆ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಇನ್ನು ಡೌನ್ಲೋಡ್ ಸಿಂಬಲ್ ಇರುತ್ತೆ ನೋಡಿ, ಡೌನ್ಲೋಡ್ ಸಿಂಬಲ್ ಬಾಟಮಲ್ಲಿ ಡೌನ್ಲೋಡ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಪೋರ್ಟ್ ಆರ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.